ಹಾಯ್ ಕನ್ನಡದ ಯೂಟ್ಯೂಬ್ ಚಾನಲ್ಗೆಲ್ಲ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ 2024-25ನೇ ಶೈಕ್ಷಣಿಕ ವರ್ಷದಲ್ಲಿ ಒಂದು ಸರ್ಕಾರಿ ಕೋಟದ ಒಂದು ಬಿ.ಎಡ್ ಸೀಟನ್ನ ಪಡೆದು ಬಿ.ಎಡ್ ಮಾಡಬೇಕು ಅಂತ ಯಾವೆಲ್ಲ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕಿದ್ರು ಅಂತ ವಿದ್ಯಾರ್ಥಿಗಳಿಗೆ ಫಸ್ಟ್ ರೌಂಡ್ ಆಯಿತು, ಸೆಕೆಂಡ್ ರೌಂಡ್ ಆಯಿತು. ಒಂದು ಸೆಕೆಂಡ್ ರೌಂಡಲ್ಲಿ ಸೀಟ್ ಸಿಕ್ಕಂತ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ ಆಗಿರ್ಬೋದು, ನಂತರದಲ್ಲಿ ಒಂದು ಥರ್ಡ್ ರೌಂಡ್ಗೂ ಕೂಡ ಸಾಕಷ್ಟು ವಿದ್ಯಾರ್ಥಿಗಳು ವೈಟ್ ಮಾಡ್ತಾ ಇರುವಂಥದ್ದು. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಸಮಸ್ಯೆಗಳು ಕೂಡ ಆಗಿರುವಂಥದ್ದು. ಇದೀಗ ಕೇಂದ್ರೀಕೃತ ದಾಖಲಾತಿ ಘಟಕದ ಕಡೆಯಿಂದ ವಿದ್ಯಾರ್ಥಿಗಳಿಗೆ ಒಂದು ಅಧಿಸೂಚನೆ ಅಂದ್ರೆ ವಿದ್ಯಾರ್ಥಿಗಳಿಗೆ ಒಂದು ಸೂಚನೆಯನ್ನು ಪ್ರಕಟ ಮಾಡಿರುವಂಥದ್ದು ಅಭ್ಯರ್ಥಿಗಳಿಗೆ. ಸೊ ಆ ಸೂಚನೆಯಲ್ಲಿ ಏನೇನು ಮಾಹಿತಿನ ಕೊಟ್ಟಿದ್ದಾರೆ. ಸೊ ಇಲಾಖೆ ಕಡೆಯಿಂದ ಹಿಂದೆ ಆದಂತ ಒಂದು ವಿದ್ಯಾರ್ಥಿಗಳಿಗೆ ಸಮಸ್ಯೆಗಳೇನಾಗಿದ್ವಲ್ಲ, ಸೊ ಆ ಸಮಸ್ಯೆಗೆ ಸಂಬಂಧಪಟ್ಟಂತೆ ಒಂದು ಪರಿಹಾರ ಆಗಿದೆ ಏನು ಕೊಟ್ಟಿದ್ದಾರೆ. ಈ ಒಂದು ಥರ್ಡ್ ರೌಂಡ್ಗೆ ವೆಯ್ಟ್ ಮಾಡ್ತಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಪ್ರಶ್ನೆಗಳು ಕೂಡ ವಿದ್ಯಾರ್ಥಿಗಳು ಬೆಳಗ್ಗೆಯಿಂದ ಕೇಳ್ತಿರುವಂಥದ್ದು. ಸೊ ನೆನೆಯಿಂದನೂ ಕೂಡ ಹೆಚ್ಚಿಗೆ ಪ್ರಶ್ನೆಗಳು ಬರ್ತಿದೆ. ಥರ್ಡ್ ರೌಂಡ್ ಒಂದು ಸೀಟ್ ಮೆಟ್ರಿಕ್ಸ್ ಪ್ರಕಟ ಆಗಿದೆ, ಸೀಟ್ ಮೆಟ್ರಿಕ್ಸ್ ಯಾವಾಗಿರುತ್ತೆ, ಯಾವಾಗ ಬಿಡುಗಡೆ ಮಾಡ್ತಾರೆ, ನಂತರದಲ್ಲಿ ಆಪ್ಷನ್ ಎಂಟ್ರಿ ಯಾವಾಗಿರುತ್ತೆ, ನಂತರದಲ್ಲಿ ಒಂದು ಥರ್ಡ್ ರೌಂಡ್ ನ ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಯಾವಾಗ ಬರುತ್ತೆ ಅಂತೆಲ್ಲ ಹೆಚ್ಚಿಗೆ ಪ್ರಶ್ನೆಗಳು ಬರ್ತಿರುವಂಥದ್ದು. ಒಂದೊಂದಾಗಿ ವಿದ್ಯಾರ್ಥಿಗಳಿಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಇಲಾಖೆ ಕಡೆಯಿಂದ ಬಂದಿರತಕ್ಕಂಥ ಒಂದು ಪ್ರಕಟಣೆಯಲ್ಲಿ ಏನೇನು ಮಾಹಿತಿನ ಕೊಟ್ಟಿದ್ದಾರೆ ಅವರು, ನಂತರದಲ್ಲಿ ಬೇರೆ ವಿಷಯಗಳ ಬಗ್ಗೆ ಅವ್ರು ಏನು ಮಾಹಿತಿನ ಕೊಟ್ಟಿದ್ದಾರೆ ಕೊಟ್ಟಿಲ್ವಾ, ಇದ್ರ ಬಗ್ಗೆ ಎಲ್ಲ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಿರುವಂಥದ್ದು. ಹೆಚ್ಚಿಗೆ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಸುದ್ದಿ ಮಾಹಿತಿನ ತಿಳ್ಕೊಳ್ಳೋದಕ್ಕೆ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಕ್ಲಿಕ್ ಮಾಡಿ. ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದ್ರಿಂದ ನೀವು ಬೇಗನೆ ಅಪ್ಡೇಟ್ಸ್, ಇನ್ಫಾರ್ಮೇಶನ್, ಕ್ವಿಕ್ ಮಾಹಿತಿಗಳನ್ನು ತಿಳ್ಕೊತಾ ಇರಬಹುದು ಅಂತ ಹೇಳ್ತಾ ನಿಮ್ಮೆಲ್ಲ ಸ್ನೇಹಿತರಿಗೆ ಮರೀದಿ ಅಂತ ವಿಡಿಯೋ ಶೇರ್ ಮಾಡ್ತೀರಾ ಅಂತ ಅನ್ಕೊಂಡಿದ್ದೀನಿ. ಯಾಕಂದ್ರೆ ಆ ವಿದ್ಯಾರ್ಥಿಗಳು ಕೂಡ ಒಂದು ಮಾಹಿತಿನ ತಲುಪಿಸಿ ಅವ್ರಿಗೂ ಕೂಡ ಒಂದು ಸಹಾಯನ ಮಾಡ್ತೀರಾ ಅಂತ. ಸೊ ಈ ವಿಡಿಯೋ ಇಷ್ಟ ಆಗ್ತಿದೆ ಅನ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆಗ್ತಿರೋ ಒಂದು ಲೈಕ್ ಮುಖಾಂತರನೇ ನಿಮ್ಮ ಒಂದು ಬೆಂಬಲವನ್ನು ಸೂಚಿಸಬಹುದು. ಬಿ.ಎಡ್ ನ ಕುರಿತು ನಿಮಗೆ ಮಾಹಿತಿಗಳು ಕನ್ನಡ ವೇದ ಯೂಟ್ಯೂಬ್ ಚಾನಲ್ ಸಿಗ್ತಾ ಇದೆ. ಮತ್ತೆ ಬಿ.ಎಡ್ ನ ಕುರಿತು ಹೆಚ್ಚಿಗೆ ಒಂದು ಇನ್ಫಾರ್ಮೇಷನ್ಗಳು ನೀವು ಇಷ್ಟಪಡ್ತಿದ್ದೀರಾ, ಮತ್ತೆ ನಿಮಗೆ ಇನ್ಫಾರ್ಮೇಷನ್ ಬೇಕು ಅಂತ ನಮ್ಗೆ ಗೊತ್ತಾಗುತ್ತೆ. ಮತ್ತೆ ಪ್ರತಿಯೊಂದು A to Z ಮಾಹಿತಿಗಳು ಕನ್ನಡ ವೇದ ಯೂಟ್ಯೂಬ್ ಚಾನಲ್ ಅಪ್ಲೋಡ್ ಆಗಿರುವಂಥದ್ದು. ಏನೇ ಸಮಸ್ಯೆಗಳು ವಿದ್ಯಾರ್ಥಿ ಪ್ರಶ್ನೆಗಳು ಬರ್ತಿರೋ ಕೂಡ ವಿಡಿಯೋಸ್ ವೀಕ್ಷಣೆ ಮಾಡೋದ್ರ ಮುಖಾಂತರ ಮಾಹಿತಿಯನ್ನು ತಿಳ್ಕೊತಾ ಇರಬಹುದಾಗಿರುತ್ತೆ. ಟೆಲಿಗ್ರಾಮ್ ಚಾನಲ್ ಲಿಂಕು ಇವರು ಡಿಸ್ಕ್ರಿಪ್ಷನ್ ಇರುತ್ತೆ. ಅಲ್ಲಿ ಕ್ವಿಕ್ ಅಪ್ಡೇಟ್ಸ್, ಇನ್ಫಾರ್ಮೇಷನ್, ಮಾಹಿತಿ, ಸುದ್ದಿ ಕೂಡ ನಿಮಗೆ ಸಿಗ್ತಾ ಇರುತ್ತೆ. ವಿದ್ಯಾರ್ಥಿಗಳು ಉಚಿತವಾಗಿ ನೀವು ಅಲ್ಲಿ ಜಾಯ್ನ್ ಆಗೋದ್ರ ಮುಖಾಂತರ ಒಂದು ಸೆಲೆಕ್ಷನ್ ಲಿಸ್ಟ್ ಗಳಾಗಿರ್ಬೋದು, ಕಟ್ ಆಫ್ ಗಳಾಗಿರ್ಬೋದು, ಈ ತರ ಒಂದು ಇರೋ ಪ್ರಶ್ನೆಗಳಾಗಿರ್ಬೋದು, ವಿದ್ಯಾರ್ಥಿಗಳು ಇರುವಂತದ್ದು ಎಲ್ಲ ಕೂಡ ಕ್ವಿಕ್ ಅಪ್ಡೇಟ್ಸ್, ಇನ್ಫಾರ್ಮೇಷನ್ಗಳು ಕೂಡ ಸಿಗ್ತಿರುತ್ತೆ. ಟೆಲಿಗ್ರಾಮ್ ನಲ್ಲಿ ವಿದ್ಯಾರ್ಥಿಗಳು ಮೆಸೇಜ್ ಮಾಡ್ತಿದ್ದಾರೆ. ಟೆಲಿಗ್ರಾಮ್ ನಲ್ಲಿ ಮೆಸೇಜ್ ಮಾಡಬೇಡಿ, ಅಲ್ಲಿ ರಿಪ್ಲೈ ಬರೋದಿಲ್ಲ. ಇನ್ಸ್ಟಾಗ್ರಾಮ್ ನಲ್ಲಿ ವಿದ್ಯಾರ್ಥಿಗಳು ಪ್ರಶ್ನೆ ಹುಟ್ಟಿದ್ರೆ ಇನ್ಸ್ಟಾಗ್ರಾಮ್ ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ. ಅಲ್ಲಿ ಹೋಗೋದ್ರ ಮುಖಾಂತರ ನಿಮ್ದು ಏನೋ ಪ್ರಶ್ನೆ ಹುಟ್ಟಿದ್ರು ಕೂಡ ಕೇಳಬಹುದು. ಫಾಲೋ ಮಾಡೋದ್ರ ಮುಖಾಂತರ ವಿದ್ಯಾರ್ಥಿಗಳು ಮಾಹಿತಿನ ಕೂಡ ಪಡ್ಕೊಳ್ಳಿ. ಮತ್ತೆ ಪ್ರಶ್ನೆ ಇದ್ರು ಕೂಡ ಕೇಳಿ. ನೀವು ಫಾಲೋ ಮಾಡಿಲ್ಲ ಅಂದ್ರೆ ನಿಮ್ಮ ಮೆಸೇಜ್ಗಳು ನನಗೆ ಬರ್ದೇನೆ ಹೋಗ್ಬೋದು ಒಂದು ಪಕ್ಷದಲ್ಲಿ. ಆ ಕಾರಣಕ್ಕೆ ವಿದ್ಯಾರ್ಥಿಗಳು ಫಾಲೋ ಮಾಡಿ, ಮೆಸೇಜ್ ಮಾಡಿ, ನಿಮ್ದಾರ ಪ್ರಶ್ನೆ ಹುಟ್ಟಿದ್ರು ಕೂಡ ತಿಳ್ಕೊಬೋದಾಗಿರುತ್ತೆ. ಹೆಚ್ಚಿಗೆ ಒಂದು ಅಪ್ಡೇಟ್ಸ್, ಇನ್ಫಾರ್ಮೇಷನ್ ಕೂಡ ಸಿಗ್ತಾ ಇರುತ್ತೆ. ನಾವು ಹೆಚ್ಚಿಗೆ ಒಂದು ಬಿಸಿ ಇರುವಂತ ಕಾರಣಕ್ಕೆ ರಿಪ್ಲೈ ಸ್ವಲ್ಪ ತಡ ಆಗಬಹುದು ವಿದ್ಯಾರ್ಥಿಗಳಿಗೆ. ರಿಪ್ಲೈ ಬಂದಿಲ್ಲ ಅಂದ್ರೂ ಕೂಡ ವಿದ್ಯಾರ್ಥಿಗಳು ವಿಡಿಯೋಸ್ ಮುಖಾಂತರ ಮಾಹಿತಿನ ಪಡ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಇದೀಗ ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ ವಿದ್ಯಾರ್ಥಿಗಳಿಗೆ. ಇಲಾಖೆ ಕಡೆಯಿಂದ ಬಂದಿರತಕ್ಕಂಥ ಒಂದು ಅಧಿಸೂಚನೆಯಲ್ಲಿ ಏನೇನು ಮಾಹಿತಿನ ಕೊಟ್ಟಿದ್ದಾರೆ, ಅಧಿಸೂಚನೆ ಅಥವಾ ವಿದ್ಯಾರ್ಥಿಗಳಿಗೆ ಒಂದು ಸೂಚನೆ ಅಂತ ಪ್ರಕಟ ಮಾಡಿದಾರಲ್ಲ ಅಭ್ಯರ್ಥಿಗಳಿಗೆ ಸೂಚನೆ ಅಂತ, ಅದರಲ್ಲಿ ಏನು ಮಾಹಿತಿ ಕೊಟ್ಟಿದ್ದಾರೆ ಅಂತ. ಸೊ ಇಲ್ಲಿ ಸಮಸ್ಯೆ ಏನಾಗಿತ್ತು ಅಂದ್ರೆ ವಿದ್ಯಾರ್ಥಿಗಳಿಗೆ ಸೆಕೆಂಡ್ ರೌಂಡ್ ಅಲ್ಲಿ ವಿದ್ಯಾರ್ಥಿಗಳಿಗೆ ಸೀಟ್ ಸಿಕ್ಕಿತ್ತು. ಯಾರಿಗೆ ಈ ಒಂದು ಸೆಕೆಂಡ್ ರೌಂಡ್ ನ ಒಂದು ಪ್ರಕಟ ಮಾಡಿದ್ರು ಡಿಸೆಂಬರ್ ತಿಂಗಳು 21ರಂದು 2024ರಂದು. ಆ ಸೀಟ್ ಅನ್ನ ಸಿಕ್ಕಂತ ವಿದ್ಯಾರ್ಥಿಗಳಿಗೆ ಕಾಲೇಜ್ ಸೀಟ್ ಅನ್ನು ಅಲಾಟ್ ಆಗಿತ್ತಲ್ಲ, ಸಿಕ್ಕ ಕಾಲೇಜ್ಗೆ ಅಡ್ಮಿಷನ್ ಆಗ್ಲಿಕ್ಕೆ ವಿದ್ಯಾರ್ಥಿಗಳಿಗೆ ಅವ್ರು ಏನ್ ಮಾಹಿತಿನ ಕೊಟ್ಟರು ಇಲಾಖೆ ಕಡೆಯಿಂದ, ಡಿಸೆಂಬರ್ ತಿಂಗಳ 23ರಿಂದ ಡಿಸೆಂಬರ್ ತಿಂಗಳ 27ನೇ ತಾರೀಕಿನೊಳಗಡೆ ಅಡ್ಮಿಷನ್ ಆಗ್ಬೇಕು ಅಂತ ಹೇಳಿದ್ರು. ಡಿಸೆಂಬರ್ ತಿಂಗಳ 25ನೇ ತಾರೀಕು ಹಾಲಿಡೇ ಇತ್ತು. ಸಾಕಷ್ಟು ವಿದ್ಯಾರ್ಥಿಗಳು ಈ ಒಂದು ಸಮಸ್ಯೆಗಳು ಆಗಿತ್ತು ವಿದ್ಯಾರ್ಥಿಗಳಿಗೆ. ಹೆಲ್ತ್ ಇಶ್ಯೂ ಇರುವಂಥದ್ದು. ಆ ಕಾರಣಕ್ಕೆ ಸ್ವಲ್ಪ ಕೆಮ್ಮುಗಳು ಬರ್ತಿರ್ಬೋದು ಮಧ್ಯ ಮಧ್ಯೆ. ಈಗ ವಿದ್ಯಾರ್ಥಿಗಳಿಗೆ ಡಿಸೆಂಬರ್ 27ನೇ ತಾರೀಕಿನಂದು ಗೌರ್ಮೆಂಟ್ ಹಾಲಿಡೇ ಅಂತ ಡಿಕ್ಲೇರ್ ಆಯಿತು. ಅಂದರೆ ಮಾಜಿ ಪ್ರಧಾನಮಂತ್ರಿ ಆದಂತಹ ಮನಮೋಹನ್ ಸಿಂಗ್ ರವರ ಒಂದು ನಿಧನದ ಕಾರಣಕ್ಕಾಗಿ ಸಂತಾಪವನ್ನು ಸೂಚಿಸಲಿಕ್ಕೆ ಒಂದು ಹಾಲಿಡೇ ಕೂಡ ಡಿಕ್ಲೇರ್ ಆಯಿತು. ಕರ್ನಾಟಕ ಪೂರ್ತಿ ಮತ್ತು ಇಂಡಿಯಾ ಪೂರ್ತಿಯಲ್ಲಿ ಆಯಿತು. ಮತ್ತು ಕರ್ನಾಟಕ ರಾಜ್ಯದಲ್ಲಿ ಕೂಡ ಆಗಿರೋದ್ರಿಂದ ಬ್ಯಾಂಕ್ಗಳಾಗಿರ್ಬೋದು, ವೆರಿಫಿಕೇಶನ್ ಸೆಂಟರ್ ಅಥವಾ CTE ಡಯಟ್ ಅಂತ ಏನಾಗಿರ್ಬೋದು, CSL ಆಫೀಸ್ ಆಗಿರ್ಬೋದು, ಎಲ್ಲ ಕೂಡ ಕ್ಲೋಸ್ ಆಗಿದ್ವು. ಇತರೆ ಎಲ್ಲ ಕೂಡ ಕ್ಲೋಸ್ ಆಗಿದ್ವು ಒಂದು ಕರ್ನಾಟಕ ರಾಜ್ಯದಲ್ಲಿ ಗೌರ್ಮೆಂಟ್ ಸಂಬಂಧಪಟ್ಟಂತದ್ದೆಲ್ಲ. ಸೊ ಇದೀಗ ಆ ಒಂದು ಸಂದರ್ಭದಲ್ಲಿ ಕೊನೆಯ ದಿನಾಂಕದಲ್ಲಿ ಅಡ್ಮಿಷನ್ ಆಗಬೇಕಾಗಿರೋದ್ರಿಂದ ಕಾಲೇಜುಗಳೆಲ್ಲ ಕ್ಲೋಸ್ ಇರೋದ್ರಿಂದ ಅಡ್ಮಿಷನ್ ಆಗ್ಲಿಕ್ಕೂ ಕೂಡ ಅಡ್ಮಿಷನ್ ಸ್ಲಿಪ್ ಪಡೆಯುವಂತ ವಿದ್ಯಾರ್ಥಿಗಳು ಆಗಲಿಲ್ಲ. ಸೊ ಆ ವಿದ್ಯಾರ್ಥಿಗಳಿಗೆ ಏನು ಸಮಸ್ಯೆ ಇತ್ತು ಅಂದ್ರೆ ಮತ್ತೆ ವಿಸ್ತರಣೆ ಆಗುತ್ತೆ ಇಲ್ವಾ, ಥರ್ಡ್ ರೌಂಡ್ಗೂ ಕೂಡ ಕೆಲ ವಿದ್ಯಾರ್ಥಿಗಳು ವೆಯ್ಟ್ ಮಾಡ್ತಾರೆ. ಮತ್ತೆ ಈ ವಿದ್ಯಾರ್ಥಿಗಳ ಪ್ರಶ್ನೆ ಏನಂದ್ರೆ ಸೀಟ್ ಮೆಟ್ರಿಕ್ಸ್ ಪ್ರಕಟ ಮಾಡ್ಬಿಡ್ತಾರೆ, ಆಪ್ಷನ್ ಎಂಟ್ರಿಗಳು ಹೋಗ್ಬಿಟ್ರೆ ಆ ವಿದ್ಯಾರ್ಥಿಗಳಿಗೆ ನಮ್ಗೆ ಇವಾಗ ಸೀಟ್ ಸಿಕ್ಕಿತ್ತು, ಚಲನ್ ಎಲ್ಲ ಡೌನ್ ಮಾಡಿದೀವಿ, ಅಂದ್ರೆ ಅಡ್ಮಿಷನ್ ಸ್ಲಿಪ್ ಪಡ್ಕೊಂಡಿದೀವಿ, ಫೀಸ್ ಪೇ ಮಾಡಿದೀವಿ, ಅವಕಾಶ ಕೊಡ್ತಾರೆ ಇಲ್ವಾ, ಎಲ್ಲ ಒಂದು ಪ್ರಶ್ನೆಗಳು ಇತ್ತಲ್ಲ. ಸೊ ಇದೀಗ ಇಲಾಖೆ ಕಡೆಯಿಂದ ಒಂದು ಗುಡ್ ನ್ಯೂಸ್ ಅನ್ನ ಕೊಟ್ಟಿರುವಂತದ್ದು. ವಿದ್ಯಾರ್ಥಿಗಳಿಗೆ ದಿನಾಂಕ ಅಂತ ವಿಸ್ತರಣೆ ಮಾಡಿದ್ರೆ ನಾವು ಕೂಡ ಮಾಹಿತಿನ ಕೊಟ್ಟಿದ್ದೇವೆ, ವಿದ್ಯಾರ್ಥಿಗಳಿಗೆ ದಿನಾಂಕ ವಿಸ್ತರಣೆ ಮಾಡುವ ಸಾಧ್ಯತೆ ಇರುತ್ತೆ ಅಂದ್ಬಿಟ್ಟು. ಸೊ ಆ ಕಾರಣಕ್ಕೆ ಇದೀಗ ವಿದ್ಯಾರ್ಥಿಗಳಿಗೆ ದಿನಾಂಕವನ್ನು ವಿಸ್ತರಣೆ ಮಾಡಿನೇ ಇಲಾಖೆ ಅವರು ಮಾಹಿತಿನ ಕೊಟ್ಟಿರುವಂತದ್ದು. CSL ನ ವಿದ್ಯಾರ್ಥಿಗಳಿಗೆ ಅಂದ್ರೆ CSL ನ ಕಡೆಯಿಂದ ಕೇಂದ್ರೀಕೃತ ದಾಖಲಾತಿ ಘಟಕದ ಕಡೆಯಿಂದ ಕರ್ನಾಟಕ ರಾಜ್ಯದ ಒಂದು B.Ed ಅಪ್ಲಿಕೇಶನ್ ಆಗ್ತಂತ ವಿದ್ಯಾರ್ಥಿಗಳು ಒಂದು ಮಾಹಿತಿನ ಕೊಟ್ಟಿದ್ರೆ ಅದೇನಂತೆ ಅಂತ ನಿಮಗೆ ಸ್ಕ್ರೀನ್ ಮುಖಾಂತರ ನಾನು ತೋರಿಸ್ತೇನೆ. ಮೊದಲನೇದಾಗಿ ಬನ್ನಿ ವಿದ್ಯಾರ್ಥಿಗಳು ಅದನ್ನ ನೋಡಿ. ನಂತರದಲ್ಲಿ ಒಂದು ಸಾಕಷ್ಟು ವಿದ್ಯಾರ್ಥಿಗಳ ಪ್ರಶ್ನೆ ಇದೆಯಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಇಲಾಖೆಯವರ ಮಾಹಿತಿನ ಕೊಟ್ಟಿದ್ದಾರಾ ಕೊಟ್ಟಿಲ್ವಾ, ಇದ್ರ ಬಗ್ಗೆ ಏನ್ ಮಾಹಿತಿ ಬರ್ಬೋದು ಯಾವಾಗ, ಇದ್ರ ಬಗ್ಗೆ ತಿಳಿಸ್ತೀನಿ. ವಿದ್ಯಾರ್ಥಿಗಳೇ, ಇಲ್ಲಿ ನೀವು ಕೇಂದ್ರೀಕೃತ ದಾಖಲಾತಿ ಘಟಕದ ಕಡೆಯಿಂದ ಬಂದಿರತಕ್ಕಂಥ ಒಂದು ಅಭ್ಯರ್ಥಿಗಳಿಗೆ ಸೂಚನೆ ನೋಡಬಹುದಾಗಿರುತ್ತೆ. ಡಿಸೆಂಬರ್ 30, 2024ರಂದು ಬಂದಿದೆ. 2024-25ನೇ ಸಾಲಿನ B.Ed ಕೋರ್ಸಿನ ವ್ಯಾಸಂಗಕ್ಕಾಗಿ ಸರ್ಕಾರಿ
ಸರ್ಕಾರಿ ಕೋಟಾದ ಸೀಟುಗಳ ದಾಖಲಾತಿ ಪ್ರಕ್ರಿಯೆಗೆ ಸಂಬಂಧಿಸಿದಂತೆ 2ನೇ ಸುತ್ತಿನ ಸೀಟು ಹಂಚಿಕೆ ಪಟ್ಟಿಯನ್ನು ಡಿಸೆಂಬರ್ 21 ಪ್ರಕಟ ಮಾಡಿದರೆ ಅದರಲ್ಲೆಲ್ಲ ಕೊಟ್ಟಿದ್ದಾರೆ. ಇಂಪಾರ್ಟೆಂಟ್ ಇರೋದು ಮಾತ್ರ ಎಕ್ಸ್ಪ್ಲೇನ್ ಮಾಡ್ತೇನೆ. ಸೀಟು ಹಂಚಿಕೆಯಾದ ಅಭ್ಯರ್ಥಿಗಳು 2ನೇ ಸುತ್ತಿನ ಕೌನ್ಸಿಲಿಂಗ್ನಲ್ಲಿ ಭಾಗವಹಿಸಿ, ಅಂದರೆ ಸೀಟ್ ಸಿಕ್ಕಿರುವಂಥ ವಿದ್ಯಾರ್ಥಿಗಳು CT ಡಯಟ್ ಅಂತ ಏನಿರುತ್ತಲ್ಲ, ಜಿಲ್ಲಾ ವ್ಯವಸ್ಥಾಪಕ ಕೇಂದ್ರ ನೋಡಲ್ ಸೆಂಟರು, ಅಲ್ಲಿ ಹೋಗೋದ್ರ ಮುಖಾಂತರ ಅಡ್ಮಿಷನ್ ಸ್ಲಿಪ್ನ ಪಡ್ಕೊಳ್ಳೋದಕ್ಕೆ ಡಿಸೆಂಬರ್ 23ರಿಂದ ಡಿಸೆಂಬರ್ 27ಗೆ ಅವಕಾಶ ಕೊಟ್ಟಿದ್ದರು. ನಂತರದಲ್ಲಿ ವಿದ್ಯಾರ್ಥಿಗಳಿಗೆ ಮಾಜಿ ಪ್ರಧಾನಮಂತ್ರಿ ಆದಂತಹ ಡಾಕ್ಟರ್ ಮನಮೋಹನ್ ಸಿಂಗ್ ರವರು ನಿಧನರಾಗಿರುವ ಕಾರಣಕ್ಕೆ ಡಿಸೆಂಬರ್ 27ನೇ ತಾರೀಕಿನಂದು ಶುಕ್ರವಾರ ಸರ್ಕಾರಿ ರಜೆ ಘೋಷಣೆ ಆಯಿತು. ಡಿಸೆಂಬರ್ ತಿಂಗಳ 27ರಂದು ಸರ್ಕಾರಿ ರಜೆ ಘೋಷಣೆ ಆಗಿರೋದ್ರಿಂದ 2ನೇ ಸುತ್ತಿನ ಮೂಲ ದಾಖಲೆಗಳ ಪರಿಶೀಲನೆ ಹಾಗೂ ದಾಖಲಾತಿಯ ಪ್ರವೇಶ ಪತ್ರವನ್ನು ವೆರಿಫಿಕೇಷನ್ಗೆ ಇದ್ದಂಥ ವಿದ್ಯಾರ್ಥಿಗಳಿರ್ಬೋದು, ಒಂದು ಡಾಕ್ಯುಮೆಂಟರಿ ವೆರಿಫಿಕೇಷನ್ ಇತ್ತಲ್ಲ ಸೆಕೆಂಡ್ ಒಂದು ಅದು ಆಗಿರ್ಬೋದು, ಮತ್ತು ದಾಖಲಾತಿಯ ಪ್ರವೇಶ ಪತ್ರ ಏನಿದೆಯಲ್ಲ ಅಡ್ಮಿಷನ್ ಸ್ಲಿಪ್ಪನ್ನು ಪಡೆಯುವ ದಿನಾಂಕವನ್ನು ಡಿಸೆಂಬರ್ 30, 2024ರವರೆಗೆ ಡಿಸೆಂಬರ್ 30, 2024ರವರೆಗೆ ವಿಸ್ತರಿಸಲಾಗಿದೆ ಅಂತ ಈ ಒಂದು ಪ್ರಕಟಣೆ ಅಥವಾ ಅಭ್ಯರ್ಥಿಗಳಿಗೆ ಸೂಚನೆಯಲ್ಲಿ ಅವರು ಮಾಹಿತಿನ ಪ್ರಕಟ ಮಾಡಿರುವಂಥದ್ದು. ಸೀಟು ಹಂಚಿಕೆ ಸಂಬಂಧಿಸಿದಂತೆ ಅಭ್ಯರ್ಥಿಗಳಿಗೆ ವೈಯಕ್ತಿಕವಾಗಿ ಮಾಹಿತಿ ನೀಡಲಾಗುವುದಿಲ್ಲ ಅಂತೆಲ್ಲ ಮಾಹಿತಿನ ಕೊಟ್ಟಿದ್ದಾರೆ. ವಿಶೇಷ ಸೂಚನೆ ಅಂದ್ಬಿಟ್ಟು ವಿದ್ಯಾರ್ಥಿಗಳು ನೋಡಬಹುದಾಗಿರುತ್ತೆ. ಈ ಒಂದು ಅಭ್ಯರ್ಥಿಗಳಿಗೆ ಸೂಚನೆ ಅಂತ ಇಲ್ಲಿ ಪ್ರಕಟ ಮಾಡಿರುವಂಥದ್ದಾಗಿರುತ್ತೆ ಇಲಾಖೆ ಕಡೆಯಿಂದ. ಸೊ ಇದರಲ್ಲಿ ವಿದ್ಯಾರ್ಥಿಗಳು ಇತರೆ ಒಂದು ವಿದ್ಯಾರ್ಥಿಗಳು ಕೂಡ ಕೆಲವೊಂದು ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ ವೆಯ್ಟ್ ಮಾಡ್ತಿರೋ ನಂತರದಲ್ಲಿ ಇನ್ನೊಂದು ಕೂಡ ನೋಡಬಹುದಾಗಿರುತ್ತೆ. ಸ್ಕ್ರೀನ್ ಮುಖಾಂತರ ಏನು ಗಮನಿಸ್ತಾ ಇದ್ದೀರಲ್ಲ, ನೀವು ಇಲ್ಲಿ ಪ್ಲೇ ಆಗ್ತಿರೋದನ್ನು ಕೂಡ ವಿದ್ಯಾರ್ಥಿಗಳು ಗಮನಿಸ್ತಾ ಇರಬಹುದಾಗಿರುತ್ತೆ. ಇದರಲ್ಲಿ ಕೂಡ ವಿದ್ಯಾರ್ಥಿಗಳಿಗೆ ಡಿಸೆಂಬರ್ 30ನೇ ತಾರೀಕಿನಂದು ಅಡ್ಮಿಷನ್ ಸ್ಲಿಪ್ಪನ್ನು ಪಡ್ಕೊಳ್ಳೋದಕ್ಕೆ ಲಾಸ್ಟ್ ಡೇಟ್ ಆಗಿರುತ್ತೆ. ನಂತರದಲ್ಲಿ ಸಿಕ್ಕ ಕಾಲೇಜಿಗೆ ಅಡ್ಮಿಷನ್ ಆಗಲಿಕ್ಕೆ ವಿದ್ಯಾರ್ಥಿಗಳು ಅಡ್ಮಿಷನ್ ಸ್ಲಿಪ್ಪನ್ನು ಪಡ್ಕೊಂಡಿರೋರು, ಇದು ಈ ಹಿಂದೆ ಪಡ್ಕೊಂಡಿರೋರಾಗಿರ್ಬೋದು ಕೂಡ. ಸೊ ಈ ಒಂದು ಅಡ್ಮಿಷನ್ ಸ್ಲಿಪ್ಪನ್ನು ಪಡ್ಕೊಂಡಿರುವಂಥವ್ರು ಸೆಕೆಂಡ್ ರೌಂಡಲ್ಲಿ ಸಿಕ್ಕಿರೋ ಕಾಲೇಜಿಗೆ ಅಡ್ಮಿಷನ್ ಆಗಲಿಕ್ಕೆ ಡಿಸೆಂಬರ್ 31, 2024ರಂದು ಕೊನೆಯ ದಿನಾಂಕ ಆಗಿರುತ್ತೆ ಅಂತ ಅವ್ರು ಮಾಹಿತಿನ ತಿಳಿಸಿರುವಂಥದ್ದು. ಸೊ ಅಡ್ಮಿಷನ್ ಸ್ಲಿಪ್ಪನ್ನು ಡಿಸೆಂಬರ್ 30ನೇ ತಾರೀಕು ಪಡ್ಕೊಳ್ಳೋದಕ್ಕೆ ಲಾಸ್ಟ್ ಡೇಟು. ಅಡ್ಮಿಷನ್ ಸ್ಲಿಪ್ ಪಡ್ಕೊಂಡವರು ಡಿಸೆಂಬರ್ 31 ಕಾಲೇಜಿಗೆ ಅಡ್ಮಿಷನ್ ಆಗಲಿಕ್ಕೆ ಲಾಸ್ಟ್ ಡೇಟ್ ಆಗಿರುತ್ತೆ ವಿದ್ಯಾರ್ಥಿಗಳೇ. ಮತ್ತು ಅವ್ರು ಯಾವುದೇ ರೀತಿ ವಿಸ್ತರಣೆ ಅಂತೂ ಮಾಡೋದಿಲ್ಲ ವಿದ್ಯಾರ್ಥಿಗಳಿಗೆ. ಸೊ ಇದನ್ನು ಫಾಲೋ ಮಾಡಿ ಅಂತ ಹೇಳ್ತೀವಿ. ಈಗ ನಂತರದಲ್ಲಿ ಕೆಲವೊಂದು ಡೌಟ್ಸ್ ಏನಿದೆಯಲ್ಲ ವಿದ್ಯಾರ್ಥಿಗಳಿಗೆ ಥರ್ಡ್ ರೌಂಡ್ಗೆ ಸಂಬಂಧಪಟ್ಟಂತೆ ಅದನ್ನು ಇವಾಗ ತಿಳಿಸುವಂಥದ್ದು. ವಿದ್ಯಾರ್ಥಿಗಳು ಇವಾಗ ಸಾಕಷ್ಟು ಪ್ರಶ್ನೆಗಳು ಏನು ಬರ್ತಿದೆ ಅಂದರೆ ಥರ್ಡ್ ರೌಂಡ್ಗೆ ಸಂಬಂಧಪಟ್ಟಂತೆ, ಇವಾಗ ಸೆಕೆಂಡ್ ರೌಂಡ್ ಅಂತೂ ಐತಿ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿ ತಿಳಿಸಿದ್ವಿ. ಥರ್ಡ್ ರೌಂಡ್ಗಾಗಿ ಇಲಾಖೆ ಕಡೆಯಿಂದ ಮಾಹಿತಿ ಕೊಟ್ಟರೆ ಏನು ಎತ್ತ, ಆಪ್ಷನ್ ಎಂಟ್ರಿಗಳು ಓಪನ್ ಆಗ್ತಿಲ್ಲ, ನಮಗೆ ಸೀಟ್ ಮೆಟ್ರಿಕ್ಸ್ ಇನ್ನೂ ಬಂದಿಲ್ಲ ಅಥವಾ ಬಂದಿದೆಯಾ ಏನು ಎತ್ತ ನಮಗೆ ಸಿಗ್ತಾ ಇಲ್ವಾಗಿದ್ರೆ, ಮತ್ತು ಆಪ್ಷನ್ ಎಂಟ್ರಿ ವೆಬ್ಸೈಟ್ಗೆ ಹೋಗ್ತಾ ಇದ್ದೀವಿ, ನಮಗೆ ಚಲನ್ ನಾಟ್ ಜನರೇಟ್ ಅಂತ ಆಪ್ಷನ್ ಬರ್ತಿದೆ, ಅಥವಾ ಆಪ್ಷನ್ ಎಂಟ್ರಿಗಳು ಓಪನ್ ಆಗ್ತಾ ಇಲ್ಲ, ಮತ್ತು ಕ್ಲೋಸ್ ನೋ ಅಂತ ಬರ್ತಿದೆ. ಈ ಥರ ಒಂದು ಸಮಸ್ಯೆಗಳಾಗ್ತಿದೆ ಲಾಗಿನ್ ಆದಂಥ ಪಕ್ಷದಲ್ಲಿ ಅಂತೆಲ್ಲ ವಿದ್ಯಾರ್ಥಿಗಳು ಹೇಳ್ತಾ ಇದ್ದೀರಿ. ಕಳೆದ ರೌಂಡ್ಗಳಲ್ಲಿ ಹೆಸರು ಬರೆದಿರೋರಾಗಿರ್ಬೋದು, ಸ್ಟಾರ್ ಬಂದಿರೋರಾಗಿರ್ಬೋದು, ಕಾಲೇಜ್ ಸಿಕ್ಕಿನೂ ಕೂಡ ನೆಕ್ಸ್ಟ್ ರೌಂಡ್ ಆಯ್ಕೆ ಮಾಡಿದವರಾಗಿರ್ಬೋದು, ಈ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ಸಮಸ್ಯೆಗಳಾಗ್ತಾ ಇದ್ವು. ಅಲ್ಲಿ ಲಾಗಿನ್ ಆಗ್ತಿಲ್ಲ ಅಂತ ಕೇಳ್ತಾ ಇರಿ. ಮತ್ತು ಥರ್ಡ್ ರೌಂಡ್ ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಯಾವಾಗ ಆಗಿದ್ರೆ, ಸೊ ಒಂದು ಆಪ್ಷನ್ ಎಂಟ್ರಿ ಓಪನ್ ಆಗ್ತಿಲ್ಲವಲ್ಲ, ಸರ್ವರ್ ಸಮಸ್ಯೆ ಆಗಿದೆ, ಏನು ಎತ್ತ ಅಂತ ಕೇಳ್ತೀರಿ. ಅದೇನೋ ಸಮಸ್ಯೆ ಆಗಿಲ್ಲ ವಿದ್ಯಾರ್ಥಿಗಳು. ಇಲಾಖೆ ಕಡೆಯಿಂದ ಒಂದು ಸೆಕೆಂಡ್ ರೌಂಡಲ್ಲಿ ಸೀಟ್ ಸಿಕ್ಕಿರುವಂಥ ವಿದ್ಯಾರ್ಥಿಗಳಿಗೆ ಈ ಒಂದು ಸಮಸ್ಯೆ ಏನಾಗಿತ್ತಲ್ಲ, ಸೊ ಈ ಕಾರಣಕ್ಕೆ ವಿದ್ಯಾರ್ಥಿಗಳಿಗೆ ಇಲಾಖೆ ಕಡೆಯಿಂದ ಒಂದು ದಿನಾಂಕವನ್ನು ವಿಸ್ತರಣೆ ಮಾಡಿರೋ ಕಾರಣಕ್ಕೆ ನಿಮಗೆ ಅಲ್ಲಿ ಆಪ್ಷನ್ ಎಂಟ್ರಿ ಇನ್ನೊಂದು ಮತ್ತೊಂದು ಓಪನ್ ಆಗಿಲ್ಲ, ಸೀಟ್ ಮೆಟ್ರಿಕ್ಸ್ ಕೂಡ ಇನ್ನೂ ಪ್ರಕಟ ಆಗಿಲ್ಲ ಅಷ್ಟೇ. ಸೊ ಹಾಗಾಗಿ ಸೀಟ್ ಮೆಟ್ರಿಕ್ಸ್ ಕೂಡ ಇನ್ನೂ ಪ್ರಕಟ ಆಗಿಲ್ಲ. ಯಾವುದೇ ವಿದ್ಯಾರ್ಥಿಗಳು ವರಿ ಮಾಡ್ಕೊಳ್ಳೋಕೆ ಹೋಗಬೇಡಿ. ನಂತರದಲ್ಲಿ ಒಂದು ಆಪ್ಷನ್ ಎಂಟ್ರಿ ಕೂಡ ಸದ್ಯಕ್ಕೆ ಓಪನ್ ಆಗಿಲ್ಲ ಇಲಾಖೆ ಕಡೆಯಿಂದ ಅಧಿಕೃತವಾಗಿ ಅವ್ರೇನು ಮಾಹಿತಿನ ಕೂಡ ಕೊಟ್ಟಿಲ್ಲ. ಆಪ್ಷನ್ ಎಂಟ್ರಿ ಓಪನ್ ಮಾಡ್ತಿದ್ವಿ ಯಾವಾಗ ಏನು ಅಂತ. ನಂತರದಲ್ಲಿ ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಕೂಡ ಮುಂದಕ್ಕೆ ಹೋಗಿರುತ್ತೆ, ಯಾಕಂದ್ರೆ ಒಂದು ಅಡ್ಮಿಷನ್ ಡೇಟ್ ಎಕ್ಸ್ಟೆಂಡ್ ಆಗಿರೋದ್ರಿಂದ. ಹಾಗಿದ್ರೆ ಯಾವಾಗ ಅಂತ ಸದ್ಯಕ್ಕೆ ಇಲಾಖೆ ಕಡೆಯಿಂದ ಅಧಿಕೃತವಾಗಿ ಏನು ಪ್ರಕಟಣೆಯನ್ನು ಕೊಟ್ಟಿಲ್ಲ ಅವರು. ಸೊ ಇದ್ರ ಬಗ್ಗೆ ಮಾಹಿತಿನ ಕೊಟ್ಟಿದ್ದಾರೆ. ಇನ್ನು ಸಾಕಷ್ಟು ವಿದ್ಯಾರ್ಥಿಗಳು ಪ್ರಶ್ನೆ ಕೇಳ್ತಿರಲ್ಲ, ಇದ್ರ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡ್ತೇನೆ ನಿಮಗೆ ಯಾವಾಗ ಏನು ಆಗ್ಬೋದು ಅಂತ. ಇವಾಗ ಸೀಟ್ ಮೆಟ್ರಿಕ್ಸ್ ಅಂದರೆ ಇವಾಗ ಸೀಟ್ ಮೆಟ್ರಿಕ್ಸ್ ಯಾವಾಗ ಬರ್ಬೋದು, ಮೊದಲನೇದಾಗಿ ನೋಡಿದರೆ ಅಪ್ಲಿಕೇಶನ್ ಹಾಕಿ ಸೆಕೆಂಡ್ ರೌಂಡಲ್ಲಿ ಸೀಟ್ ಸಿಕ್ಕಿರುವಂಥ ವಿದ್ಯಾರ್ಥಿಗಳು ಏನಿದೆಯಲ್ಲ ಅವರಿಗೆ ಡಿಸೆಂಬರ್ 31ನೇ ತಾರೀಕು ಸಿಕ್ಕ ಕಾಲೇಜಿಗೆ ಅಡ್ಮಿಷನ್ ಆಗಕ್ಕೆ ಲಾಸ್ಟ್ ಡೇಟ್ ಅಂತ ಹೇಳಿದರೆ, ಸಿಕ್ಕ ಕಾಲೇಜಿಗೆ ಅವರು 31ಕ್ಕೆ ಅಡ್ಮಿಷನ್ ಆದರೆ ಆಲ್ಮೋಸ್ಟ್ 1ನೇ ತಾರೀಕು ಜನವರಿ 2025 ಇದೆಯಲ್ಲ ಅವತ್ತು ಸೀಟ್ ಮೆಟ್ರಿಕ್ಸ್ ಪ್ರಕಟ ಆಗುವ ಸಾಧ್ಯತೆಗಳಿರುತ್ತೆ ವಿದ್ಯಾರ್ಥಿಗಳಿಗೆ. ಇಲಾಖೆ ಕಡೆಯಿಂದ ಅಧಿಕೃತವಾಗಿ ಇನ್ನೂ ಪ್ರಕಟಣೆ ಬಂದಿಲ್ಲ. ಪ್ರಕಟಣೆ ಬಂದಾಗ ನಿಮಗೆ ಕನ್ನಡ ವೇದ ಯೂಟ್ಯೂಬ್ನಲ್ಲಿ ಬೇಗ ಮಾಹಿತಿನ ಕ್ವಿಕ್ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಸಿಗ್ತಾ ಇರುತ್ತೆ. ಅದಕ್ಕೆ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡ್ತಿರೋ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಅಂತ ಹೇಳ್ತೇನೆ. ಟೆಲಿಗ್ರಾಮಲ್ಲಿ ಕೂಡ ಒಂದು ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿನ ಪಡ್ಕೋಬಹುದು. ಇನ್ಸ್ಟಾಗ್ರಾಮ್ ಕೂಡ ಏನಾದ್ರು ಪ್ರಶ್ನೆ ಡೌಟ್ ಇದ್ರೂ ಕೂಡ ಕ್ಲಿಯರ್ ಮಾಡ್ಕೋತಾ ಇರ್ಬೋದು ಅಂತ ಹೇಳ್ತಾ, ಈಗ ನಂತರದಲ್ಲಿ ಪ್ರಮುಖವಾಗಿ ವಿದ್ಯಾರ್ಥಿಗಳಿಗೆ ಈ ಒಂದು ಜನವರಿ 1, 2025ರಂದು ಸೀಟ್ ಮೆಟ್ರಿಕ್ಸ್ ಬರುವ ಸಾಧ್ಯತೆಗಳಿದೆ. ಸೊ ಅವತ್ತು ಬರುವಂಥ ಸಾಧ್ಯತೆ ಇರುವಂಥದ್ದು. ಸದ್ಯಕ್ಕೆ ವಿದ್ಯಾರ್ಥಿಗಳಿಗೆ ಅವತ್ತು ಅನ್ಕೋಬೋದಾಗಿರುತ್ತೆ ಸೀಟ್ ಮೆಟ್ರಿಕ್ಸ್ ಬರುತ್ತೆ ಅಂತ. ಅಂದರೆ ವೆಯ್ಟ್ ಮಾಡಿ ನೋಡಬೇಕಾಗಿರುತ್ತೆ. ಅಧಿಕೃತ ಪ್ರಕಟಣೆ ಬಂದಾಗ ನಿಮಗೆ ಮಾಹಿತಿನ ಕೊಡ್ತೀನಿ. ಸದ್ಯಕ್ಕೆ ಅಂದಾಜಿನ ಪ್ರಕಾರ ನಮಗೆ ಮಾಹಿತಿ ಏನಿದೆಯಲ್ಲ ಅದ್ರ ಬೇಸ್ ಮೇಲೆ ಹೇಳಿದರೆ ವಿದ್ಯಾರ್ಥಿಗಳಿಗೆ ಜನವರಿ 1, 2025ನೇ ತಾರೀಕಿನಂದು ವಿದ್ಯಾರ್ಥಿಗಳಿಗೆ ಸೀಟ್ ಮೆಟ್ರಿಕ್ಸ್ ಬರುವ ಸಾಧ್ಯತೆ ಇರುತ್ತೆ. ನಂತರದಲ್ಲಿ ಆಪ್ಷನ್ ಎಂಟ್ರಿ ಯಾವಾಗಂದರೆ ಅವತ್ತೇ ಓಪನ್ ಆಗುವ ಸಾಧ್ಯತೆಗಳಿರುತ್ತೆ, ಅಥವಾ ವಿದ್ಯಾರ್ಥಿಗಳಿಗೆ ಜನವರಿ 2ನೇ ತಾರೀಕಿನಂದು ಅಥವಾ 3ನೇ ತಾರೀಕಿನಂದು ಈ ದಿನಗಳಲ್ಲಿ ಅವಕಾಶ ಕೊಡುವ ಸಾಧ್ಯತೆ ಇರುತ್ತೆ, ಅಥವಾ ಸೀಟ್ ಮೆಟ್ರಿಕ್ಸ್ ಬಂದ ದಿನದಲ್ಲಿ ಆಪ್ಷನ್ ಎಂಟ್ರಿಗೆ ಅವಕಾಶ ಕೊಡುವ ಸಾಧ್ಯತೆಗಳಿರುತ್ತೆ. ಒಟ್ಟಾರೆ ವಿದ್ಯಾರ್ಥಿಗಳಿಗೆ ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಯಾವಾಗ ಬರ್ಬೋದು ಅಂದರೆ ಜನವರಿ 3ನೇ ತಾರೀಕು ಅಥವಾ 4ನೇ ತಾರೀಕು, ಜನವರಿ 3 ಅಥವಾ 4ನೇ ತಾರೀಕಿನಂದು ಸೀಟ್ ಮೆಟ್ರಿಕ್ಸ್ ಒಂದೆಲ್ಲ ಪ್ರಕಟ ಆಗಿ ಆಪ್ಷನ್ ಎಂಟ್ರಿ ಎಲ್ಲ ನಡೆದು ವಿದ್ಯಾರ್ಥಿಗಳಿಗೆ ಒಂದು ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಏನಿದೆಯಲ್ಲ ಥರ್ಡ್ ರೌಂಡ್ ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಅದು ಜನವರಿ ತಿಂಗಳ 3 ಅಥವಾ 4ನೇ ತಾರೀಕಿನಂದು ಬರುವ ಸಾಧ್ಯತೆಗಳಿರುವಂಥ ಸದ್ಯಕ್ಕೆ ಅಧಿಕೃತ ಮಾಹಿತಿ ಅಂತೂ ಅಲ್ಲ ಇದು. ಅಧಿಕೃತ ಮಾಹಿತಿ ಪ್ರಕಟ ಆದಾಗ ಮಾಹಿತಿನ ನಿಮಗೆ ತಿಳಿಸ್ತೀನಿ. ಸಾಕಷ್ಟು ವಿದ್ಯಾರ್ಥಿಗಳು ಪ್ರಶ್ನೆಗಳನ್ನು ಕೇಳ್ತಿರೋ ಅನ್ನೋ ಕಾರಣಕ್ಕೆ ಒಂದು ಅಂದಾಜಿನ ಬೇಸ್ ಮೇಲೆ ಮಾಹಿತಿನ ತಿಳಿಸ್ತಾ ಇರುವಂಥದ್ದು ವಿದ್ಯಾರ್ಥಿಗಳು. ಯಾಕಂದರೆ ಏನು ಎತ್ತ ಯಾವಾಗ ನಿಮ್ಮ ಪ್ರಕಾರ ಹೇಳಿ ಅಂತೆಲ್ಲ ಸಾಕಷ್ಟು ವಿದ್ಯಾರ್ಥಿಗಳು ಕೇಳ್ತಿರು. ಅದಕ್ಕಾಗಿ ಈ ಒಂದು ಮಾಹಿತಿನ ನಿಮಗೆ ತಿಳಿಸಿರುವಂಥದ್ದು. ಹೆಚ್ಚಿಗೆ ಕ್ವಿಕ್ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್